ವಿಶ್ವವಿಖ್ಯಾತ ಮೈಸೂರು ದಸರಾ ಅಭಿಮನ್ಯು ನೇತೃತ್ವದ ಜಂಬೂ ಸವಾರಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುಷ್ಪಾರ್ಚನೆ. ಕೊರೋನಾ ಸೋಂಕಿನ ಸಂದೇಶ ಸಾರಿದ ಸ್ತಬ್ಧ ಚಿತ್ರ. ಉತ್ತಮ ಆಡಳಿತಕ್ಕೆ ಮೇಲ್ಮನೆ ಸದಸ್ಯರ ಕೊಡುಗೆ ಅಪಾರ. ವಿಧಾನಸಭೆ ಉಪಚುನಾವಣೆ ಸೇರಿ ಪರಿಷತ್ ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಗೆಲುವು. ಸಚಿವ ಪ್ರಹ್ಲಾದ್ ಜೋಶಿ. ಇಂಧನ ಸುರಕ್ಷತೆಗೆ ಪ್ರಥಮ ಆದ್ಯತೆ. ದೇಶದಲ್ಲಿ ಪರಿಸರ ಸ್ನೇಹಿ ಪೂರಕ ಯೋಜನೆಗಳು ಜಾರಿ. ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿದ್ದು 8,700ಕ್ಕೂ ಹೆಚ್ಚು ಮಂದಿ ಕೊರೋನಾ ಸೋಂಕಿನಿಂದ ಗುಣಮುಖ. 3,130 ಕೋವಿಡ್ ಪ್ರಕರಣ ದೃಢ. ವಾರ್ತೆಗಳ ವಿವರ. ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗಜಪಡೆಯ ನೇತೃತ್ವ ವಹಿಸಿದ್ದ ಅಭಿಮನ್ಯು ನಾಡದೇವತೆ ಚಾಮುಂಡೇಶ್ವರಿಯ ಅಂಬಾರಿಯನ್ನು ಹೊತ್ತು ರಾಜ ಗಾಂಭೀರ್ಯದೊಂದಿಗೆ ಹೆಜ್ಜೆ ಹಾಕಿತು. ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಾಡಿನ ಜನರಿಗೆ ಆರೋಗ್ಯ ಲಭಿಸಲಿ, ಎಲ್ಲರಿಗೂ ಒಂದು ರೀತಿಯಾದಂತಹ ಪೂರ್ಣ ಆಯುಷ್ಯ ಪೂರ್ಣ ಆರೋಗ್ಯ ಲಭಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಸನ್ಮಾನ್ಯ ಮಾವುತನು ಕೂಡ ಅದಕ್ಕೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಮಾವುತನ ಹೆಸರು ರಾಜು. ಅಭಿಮನ್ಯುವನ 1977ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳಿ ಕಣ್ತುಂಬಿಕೊಳ್ಳುವಂತಹ ಸಮಯ. ನಮ್ಮ ಜನಪದೀಯದಲ್ಲೂ ಕೂಡ ಬೆಟ್ಟದ ತಾಯಿಯ ಬಗ್ಗೆ ಗೌರವಿಸುತ್ತಾರೆ. ಬೆಟ್ಟದ ತಾಯಿ ಚಾಮುಂಡಿಯನ್ನ ಜನಪದರು ಹೇಗೆ ಹೊಗಳುತ್ತಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ನಮಗೆ ವಿಚಾರಗಳು ಸಿಗ್ತವೆ. ಎಷ್ಟು ಜನ ಕಣ್ತುಂಬಿಸಿಕೊಳ್ಳಲಿಕ್ಕೆ ಈ ಸಯ್ಯಾಜಿರವರ ತಾಯಿ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಪ್ರತಿ ವರ್ಷ 5.5 ಕಿಲೋಮೀಟರ್ ಸಾಗುತ್ತಿದ್ದ ಜಂಬೂ ಸವಾರಿ ಮೆರವಣಿಗೆ ಈ ಬಾರಿ ಕೇವಲ 30 ಮೀಟರ್ ಅಂತರದಲ್ಲಿಯೇ ಅಂತ್ಯ ಕಂಡಿತು. ಜಂಬೂ ಸವಾರಿಯಲ್ಲಿ ಕಲಾ ತಂಡಗಳು, ಅಶ್ವಾರೋಹಿ ದಳದ 2 ತುಕಡಿ, ಸ್ತಬ್ಧಚಿತ್ರ, ಕರ್ನಾಟಕ ಪೊಲೀಸ್ ವಾದನದ ಆನೆಗಾಡಿ ಸಾಗಿದ್ದು ವಿಶೇಷವಾಗಿತ್ತು. ಈ ಮಧ್ಯೆ ಜಂಬೂ ಸವಾರಿಯ ವಿಶೇಷ ಆಕರ್ಷಣೆಯಾಗಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸ್ತಬ್ಧಚಿತ್ರ ಕೋವಿಡ್-19 ಕುರಿತು ಜಾಗೃತಿ ಮೂಡಿಸುವುದರ ಜೊತೆಗೆ ವೈದ್ಯ ಸಿಬ್ಬಂದಿ ಕೊರೋನಾ ಸೋಂಕಿನಿಂದ ಇಡೀ ವಿಶ್ವ ಹಾಗೂ ಕುಟುಂಬವನ್ನು ರಕ್ಷಿಸುತ್ತಿರುವ ಸಂದೇಶವನ್ನು ಹೊತ್ತು ಸಾಗಿತು. ಅದ್ಭುತವಾದಂತಹ ದರ್ಶನವನ್ನ ನಾವೀಗ ಕಾಣ್ತಾ ಇದ್ದೇವೆ. ಅಭಿಮನ್ಯುವಿಗೆ 54 ದಸರೆಗೆ ನೀವು ನೋಡಬಹುದಾದಂತದ್ದು, ಆದ್ರೆ ಇವತ್ತು ವರ್ಚುವಲ್ ಆಗಿ ನೋಡೋದ್ರಿಂದ ನೀವು ನೋಡಿ ನಮ್ಮ ಅರಮನೆಯ ಮುಂಭಾಗದಲ್ಲಿ ಅಂಬಾರಿ ಸಾಕ್ತಾ ಇರೋದು. ಅಂಬಾರಿ 750 ಕೆಜಿ ಜೊತೆ ಈ ಗಾದಿ ಎಲ್ಲ ಕಟ್ತಾರಲ್ಲ ಮಂಜುನಾಥ, ಬರುವ ಆನೆಯ ಜವಾಬ್ದಾರಿ ತುಂಬಾ ಗುರುತರವಾದ ಪ್ರತೀಕವಾದ ಒಂದು ಕನ್ನಡತನದ ಪ್ರತೀಕವಾದ ಒಂದು ಅತ್ಯಂತ ಶ್ರೇಷ್ಠ ಗೀತೆ. ಅವರಿಗೆಲ್ಲ ಸಂಗೀತ ಪ್ರಕಾರಗಳು ಗೊತ್ತು. ಶಾಸ್ತ್ರೀಯ ಒಂದು ಸಂದರ್ಭ ಇದು. ಸಂಸ್ಕೃತಿಯ ಬಾರಿ ವಸ್ತುಗಳನ್ನು ಮುಟ್ಟಿದಾಗ ದಸರಾ ಹೆಚ್ಚು ವೀಕ್ಷಕರನ್ನ ಸೆಳೆಯುವಂತಹ ಅರಮನೆ. 1994ರಲ್ಲಿ ಸೂರತ್ನಲ್ಲಿ ಪ್ಲೇಗ್ ಕಾಣಿಸಿಕೊಂಡಾಗ ಈ ನಮ್ಮ ಮೆರವಣಿಗೆ ಅರಮನೆಯನ್ನ ದಾಟಿ ಹೋಗಲಿಲ್ಲ. ಹಾಗೆ ಕೋವಿಡ್ನಿಂದಾಗಿ ಜಂಬೂ ಸವಾರಿಯನ್ನ ಅರಮನೆ ಆವರಣಕ್ಕೆ ನಾವು ಸೀಮಿತಗೊಳಿಸಿದ್ದೇವೆ. ಮತ್ತೊಂದೆಡೆ ವೀರಗಾಸೆ ಕುಣಿತ, ಚಂಡೆಮೇಳ, ಮರಗಾಲು ವೇಷ ಸೇರಿದಂತೆ ಕರ್ನಾಟಕದ ಸಂಸ್ಕೃತಿಯನ್ನು ಬಿಂಬಿಸುವ ಕಲಾ ಪ್ರಕಾರಗಳು ಎಲ್ಲರ ಗಮನ ಸೆಳೆದವು. ತಾವು ಎಲ್ಲ ಮನೆಗಳಲ್ಲಿ ಈ ದಸರೆಯನ್ನ ನೋಡ್ತಾ ಇರಬಹುದು. ಮತ್ತೆ ಕೊರೋನಾ ವ್ಯಾಕ್ಸಿನ್ ಅನ್ನು ಕೂಡ ತನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾಳೆ. ತೂಕ ಇರುತ್ತೆ ಎಲ್ಲ ವಸ್ತುಗಳು ಮತ್ತು ಆ ಉಡುಗೆ ಮತ್ತು ತೊಡುಗೆಗಳು ಅವೆಲ್ಲ ಸೇರಿದ್ರೆ ಸುಮಾರು 35 ಕೆಜಿ ತೂಕದಷ್ಟಿರುತ್ತೆ. ತೊಟ್ಟುಕೊಂಡು ಆ ನಡೆಯುವ ಬಗೆ ಇದೆಯಲ್ಲ, ಅದೇ ಒಂದು ರೀತಿಯಾದಂತಹ ಒಂದು ಆಶ್ಚರ್ಯ ಮತ್ತು ಆನಂದವನ್ನ ಉಂಟು ಮಾಡುವಂಥದ್ದು. ಒಟ್ಟಾರೆ ಶಕ್ತಿಯನ್ನ ಸಂಹಾರ ಮಾಡುವಂತಹ ತಾಯಿ ಚಾಮುಂಡೇಶ್ವರಿ ಈ ವರ್ಷ ಕರೋನಾದಿಂದಾಗಿ ನಲುಗಿ ಹೋಗಿರತಕ್ಕಂತಹ ಕಲಾವಿದರು ಈ ಒಂದು ಸಂಭ್ರಮದಲ್ಲಿ ನಮ್ಮ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮುಂದಿನ ವರ್ಷದ ದಸರಾ ಜನಕ್ಕೆ ಮಾತ್ರ. ಇದಕ್ಕೂ ಮುನ್ನ ಅಂಬಾವಿಲಾಸ ಅರಮನೆ ಮೈದಾನದಲ್ಲಿ ಐತಿಹಾಸಿಕ ನಂದಿಧ್ವಜ ಪೂಜೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಸ್ಟಿ ಸೋಮಶೇಖರ್, ಸಿಟಿ ರವಿ, ಸಂಸದ ಪ್ರತಾಪ್ ಸಿಂಹ, ಶಾಸಕ ರಾಮದಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೊರೋನಾ ಹಿನ್ನೆಲೆಯಲ್ಲಿ ಸುರಕ್ಷತಾ ಕ್ರಮಗಳೊಂದಿಗೆ ಜಂಬೂ ಸವಾರಿಯನ್ನು ಅರಮನೆ ಆವರಣಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಸ್ ಹೊಂದಿದ್ದ 300 ಮಂದಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಇದೊಂದು ಅದ್ಭುತವಾದಂತಹ ಒಂದು ಕಲಾ ಪ್ರಕಾರವಾಗಿದ್ದು ನಮ್ಮ ಜನಪದೀಯ ಕಲೆಗಳಲ್ಲೇ ಅತ್ಯಂತ ಒಂದು ಸಂಗ್ರಹಗಳು ತಾವೆಲ್ಲರೂ ವೀಕ್ಷಿಸಬಹುದು. ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪ ಅವರ 87ನೇ ಸಂಸ್ಮರಣಾ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲಿ ಇಂದು ನಡೆಯಿತು.
ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೊರಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಿಸಿರುವ ನೂತನ ಉದ್ಯಾನವನವನ್ನು ವರ್ಚುವಲ್ ಮಾಧ್ಯಮದ ಮೂಲಕ ಉದ್ಘಾಟಿಸಿದರು. ಸಂಸದ ಬಿವೈ ರಾಘವೇಂದ್ರ, ವಿಧಾನ ಪರಿಷತ್ ಸದಸ್ಯ ಆಯನೂರು ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಯಡಿಯೂರಪ್ಪ, ಬಂಗಾರಪ್ಪ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದರು. ಶಿಕ್ಷಣ, ಆರೋಗ್ಯ, ವಸತಿ, ಕೃಷಿ ಕ್ಷೇತ್ರದಲ್ಲಿ ಅವರಿಗೆ ಅಪಾರ ದೂರದೃಷ್ಟಿ ಇತ್ತು. ಬಂಗಾರಪ್ಪ ಅವರ ಸ್ಮಾರಕ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ನೆರವು ನೀಡಲಾಗುವುದು ಎಂದು ಹೇಳಿದರು. ಕೋವಿಡ್-19 ಸಂಕಷ್ಟ ಪರಿಸ್ಥಿತಿಯಲ್ಲೂ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಲ್ಲಿ ನಿರಂತರ ಪ್ರಯತ್ನ ನಡೆಸಲಾಗುತ್ತಿದೆ. ರಾಜ್ಯದ ಅಭಿವೃದ್ಧಿಯಲ್ಲಿ ಸಮತೋಲನ ಸಾಧಿಸುವುದು ಸರ್ಕಾರದ ಗುರಿಯಾಗಿದ್ದು, ಎಲ್ಲ ಕ್ಷೇತ್ರಗಳಿಗೂ ಸಮಾನ ಆದ್ಯತೆ ನೀಡಲಾಗುವುದು. ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಯಡಿಯೂರಪ್ಪ ಸ್ಪಷ್ಟಪಡಿಸಿದರು. ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸುವವರ ಬಾಳನ್ನು ಹಸನುಗೊಳಿಸಿದರು. ಶಿಕ್ಷಣ, ಆರೋಗ್ಯ, ಕೃಷಿ ಕ್ಷೇತ್ರದಲ್ಲಿ ಅವರ ದೂರದೃಷ್ಟಿ ಯೋಜನೆಗಳಿಂದ ಜನಮಾನಸದಲ್ಲಿ ಇಂದಿಗೂ ಬಂಗಾರಪ್ಪನವರು ಚಿರಸ್ಥಾಯಿಯಾಗಿ ಬೆಳೆದಿದ್ದಾರೆ. ರಾಜ್ಯದ ಎಲ್ಲ ಭಾಗಗಳು ಸಮಾನವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಸೂಕ್ತ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ತರಲಾಗ್ತಾ ಇದೆ. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಯತ್ನಿಸ್ತಾ ಇದ್ದು, ಈ ದೇಶದಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದು ತಿಳಿಸಿ, ರಾಜ್ಯದಲ್ಲಿ ನಡೆಯುವ 4 ವಿಧಾನ ಪರಿಷತ್ ಸ್ಥಾನಗಳ ಚುನಾವಣೆ ಹಾಗೂ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಸರ್ಕಾರದ ಮೇಲೆ ಯಾವುದೇ ಪ್ರಭಾವ ಬೀರುತ್ತಿದ್ದರೂ ರಾಜಕೀಯವಾಗಿ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳು ಜಯ ಗಳಿಸಲಿದ್ದಾರೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಇಂದು ತಿಳಿಸಿದ್ದಾರೆ. ಯಾವುದೇ ಒಂದು ಪಕ್ಷ ಅಥವಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಾಗ ಮೇಲ್ಮನೆ ಸದಸ್ಯರ ಪಾತ್ರ ಮಹತ್ವದ್ದಾಗಿರುತ್ತದೆ. ಸರ್ಕಾರದ ಕಾರ್ಯಸೂಚಿಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಬೇಕಾದರೆ ಮೇಲ್ಮನೆಯ ಅನುಮೋದನೆ ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಆಡಳಿತಕ್ಕೆ ಬಲ ನೀಡಲಿದ್ದಾರೆ ಎಂದರು. ನಾರ್ಮಲಿ ಅದು ವಿಧಾನಸಭೆ ಇರಬಹುದು, ವಿಧಾನ ಪರಿಷತ್ ಇರಬಹುದು, ರಾಜ್ಯಸಭೆ ಇರಬಹುದು. ಅಕಸ್ಮಾತ್ತಾಗಿ ಒಂದು ಪಕ್ಷದಿಂದ ಅಥವಾ ಒಂದು ಒಕ್ಕೂಟದಿಂದ ಇನ್ನೊಂದು ಒಕ್ಕೂಟ ಬದಲಾವಣೆ ಆದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಪಕ್ಷ ಸೋತು, ಅಧಿಕಾರದಲ್ಲಿದ್ದ ಪಕ್ಷ ಸೋತು ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದಾಗ, ಇನ್ನೊಂದು ಒಕ್ಕೂಟ ಅಧಿಕಾರಕ್ಕೆ ಬಂದಾಗ ಮೇಲ್ಮನೆಯಲ್ಲಿರುವಂಥವರು ಜನರ ಮ್ಯಾಂಡೇಟನ್ನು ಗೌರವಿಸಬೇಕು. ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಚುನಾವಣೆ ನಡೆಯುವ ಎಲ್ಲ ಕ್ಷೇತ್ರಗಳಲ್ಲೂ ಪ್ರವಾಸ ಕೈಗೊಂಡಿದ್ದು, ಪಕ್ಷದ ಅಭ್ಯರ್ಥಿ ಪರ ಸಕಾರಾತ್ಮಕ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ ಎಂದರು. ನಾನು ಎಲ್ಲ ಕಡೆ ಹೋದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪಾಸಿಟಿವ್ ಆದಂಥ ರೆಸ್ಪಾನ್ಸು ನಮ್ಮ ಅಭ್ಯರ್ಥಿ ಸಂತೋಷರಿಗೆ ಸಿಗ್ತಾ ಇದೆ. ಮತ್ತು ಇಲ್ಲಿ ನನಗೊಂದು ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಹೆದರಿಕೆ, ಹಿಂಜರಿಕೆ ಇತ್ತು. ನಾವಲ್ಲಿ ಊರಲ್ಲಿ ಕೊರೋನಾ ಇದೆ, ಈ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಯಕರ್ತರು ಬರ್ತಾರೋ ಇಲ್ಲೋ, ಯಾವುದೇ ರೀತಿಯಾದ ತಪ್ಪು ಚುಕ್ಕಿ ಇಲ್ಲದೇ ಕೆಲಸ ಮಾಡಿದ್ದು ಇವತ್ತು ಬಂದಾಗ ಕಣ್ಮುಂದಿದೆ. ನೂತನ ಶಿಕ್ಷಣ ನೀತಿ ಜಾರಿಯಿಂದ ಸ್ವಾವಲಂಬಿ ಭಾರತ ನಿರ್ಮಾಣವಾಗಲಿದೆ. ಮಾತ್ರವಲ್ಲ, ಶಿಕ್ಷಣದ ವ್ಯಾಪಾರೀಕರಣ ನಿಲ್ಲಲಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ನೂತನ ಶಿಕ್ಷಣ ನೀತಿಯು ಶಿಕ್ಷಣ ಕ್ಷೇತ್ರದ ಸಮಗ್ರ ಬದಲಾವಣೆ ಗುರಿ ಹೊಂದಿದೆ. ಪ್ರಾಥಮಿಕ ಹಂತದಲ್ಲೇ ಕೌಶಲ್ಯ ಅಭಿವೃದ್ಧಿಗೂ ಒತ್ತು ನೀಡಲಾಗಿದೆ. ಇದುವರೆಗೆ ಒಟ್ಟು ಜಿಡಿಪಿಯ ಶೇಕಡಾ 1.7ರಷ್ಟು ಅನುದಾನವನ್ನು ಶಿಕ್ಷಣಕ್ಕೆ ಬಳಸಲಾಗುತ್ತಿದೆ. ಆದರೆ ನೂತನ ನೀತಿಯಲ್ಲಿ ಜಿಡಿಪಿಯ ಶೇಕಡಾ 6ರಷ್ಟು ಅನುದಾನವನ್ನು ಶಿಕ್ಷಣಕ್ಕೆ ಮೀಸಲಿಡಬೇಕಾಗುತ್ತದೆ ಎಂದು ಹೇಳಿದರು. ರಾಜ್ಯ ಬಿಜೆಪಿ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದ್ದು, ಶಿಕ್ಷಕರ ಸುರಕ್ಷತೆ ಸೇರಿ ನನ್ನ ಶಾಲೆ ನನ್ನ ಕೊಡುಗೆ, ಅತಿಥಿ ಉಪನ್ಯಾಸಕರ ಸಂಭಾವನೆ ಹೆಚ್ಚಳ ಮುಂತಾದ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದರು. ರಾಜ್ಯದಲ್ಲಿ ಉಂಟಾಗಿರುವ ಅತಿವೃಷ್ಟಿ ಬಗ್ಗೆ ಕೇಂದ್ರದ ಅಧ್ಯಯನ ತಂಡ ಪರಿಶೀಲಿಸಿ ಹಾನಿಯ ಅಂದಾಜಿನ ಬಗ್ಗೆ ವರದಿ ಸಲ್ಲಿಸಲಿದೆ. ಬಳಿಕ ಕೇಂದ್ರದಿಂದ ಹೆಚ್ಚಿನ ಪ್ರಮಾಣದ ನೆರವು ದೊರೆಯಲಿದೆ ಎಂದು ತಿಳಿಸಿದರು. ವಿದ್ಯಾ ಕ್ಷೇತ್ರ ಅಮೂಲಾಗ್ರ ಪರಿವರ್ತನೆ ಆಗಬೇಕು. ಇದಕ್ಕೆ ಬೇಕಾಗಿ 6% ಜಿಡಿಪಿ, 1.7% 6% ಜಿಡಿಪಿಯನ್ನು ಕೊಡಬೇಕು. ಮತ್ತು ಎಲ್ಲ ರಾಜ್ಯಗಳಲ್ಲಿ ವಿದ್ಯೆಗೆ ಅಡಿಷನಲ್ ಆದಂತ ಫಂಡ್ಗಳನ್ನು ಸರ್ಕಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಇನ್ನು ಮಹಿಳಾ ಶಿಕ್ಷಕರ ಸುರಕ್ಷತೆಗಾಗಿ ಶಿಕ್ಷಕರ ಸುರಕ್ಷತಾ ಸೆಲ್ ಅದನ್ನ ಈಗಾಗಲೇ ಪ್ರಾರಂಭ ಮಾಡಲಾಗಿದೆ.
ಅದರ ಮೂಲಕ ಅವರಿಗೆ ರಕ್ಷಣೆ ಕೊಡುವಂಥದ್ದು. ನನ್ನ ಶಾಲೆ ನನ್ನ ಕೊಡುಗೆ, ಅದು ಮೊಬೈಲ್ ತಂತ್ರಾಂಶದ ಜಾರಿ ಅದನ್ನು ಮಾಡುವಂಥದ್ದು ಮಾಡಲಾಗಿದೆ. ರಾಜ್ಯದಲ್ಲಿ ನಡೆಯಲಿರುವ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತುಮಕೂರಿನಲ್ಲಿ ಇಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಿರಾ ಕ್ಷೇತ್ರದಲ್ಲಿ ನೀರಾವರಿ ಸೌಲಭ್ಯಗಳ ಕೊರತೆ ಇದೆ. ಕ್ಷೇತ್ರದಲ್ಲಿ ಬಡವರು ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದು ಸರ್ಕಾರದಲ್ಲಿ ಹಲವು ವಸತಿ ಯೋಜನೆಗಳಿದ್ದರೂ ಈ ಕ್ಷೇತ್ರದ ಜನರಿಗೆ ಅದನ್ನು ತಲುಪಿಸಿಕೊಡುವಲ್ಲಿ ಈ ಹಿಂದೆ ಆಯ್ಕೆಯಾಗಿದ್ದ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂದರು. ಭಾರತದ ಕೀರ್ತಿ ಗೌರವವನ್ನು ಹೆಚ್ಚಿಸೋದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ನಮಗೆ ಮತ ನೀಡಬೇಕು, ಮೋದಿಜಿಯವರ ನಾಯಕತ್ವಕ್ಕೆ ಬೆಂಬಲಿಸಬೇಕು, ಯಡಿಯೂರಪ್ಪನವರ ಕೈಗಳನ್ನ ಬಲಪಡಿಸಬೇಕು. ಶಿರಾ ಕ್ಷೇತ್ರದಲ್ಲಿ ನೀರಾವರಿ ಸೌಲಭ್ಯ ಮಾಡಿಕೊಟ್ಟಿಲ್ಲ. ಇವತ್ತು ಗೊಲ್ಲರಹಟ್ಟಿಗಳಲ್ಲಿ ಜನ ಗುಡಿಸಲದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅವರು 30ನೇ ತಾರೀಕು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇದೇ 30ರಂದು ಶಿರಾ ಮತ್ತು ಮದಲೂರು ಗ್ರಾಮಗಳಲ್ಲಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ನಡೆಸಲಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಇದೇ 28ರಂದು ಕ್ಷೇತ್ರದಲ್ಲಿ ಚುನಾವಣಾ ಸಭೆ ನಡೆಸಲಿದ್ದಾರೆ ಎಂದರು. ಮಹಾಸಂಪರ್ಕ ದಿನ ಹಮ್ಮಿಕೊಂಡಿದ್ದು 2,15,000 ಮತದಾರರನ್ನು ಸಂಪರ್ಕಿಸುವ ಗುರಿ ಹೊಂದಲಾಗಿದೆ ಎಂದರು. ಹೀಗೆ ಈಗ ಆಲ್ರೆಡಿ ಶಿರಾ ಕ್ಷೇತ್ರದಲ್ಲಿ ನಾವು 3 ಬಾರಿ ಮತದಾರರನ್ನು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಇಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಹಾಗೂ ಜೇವರ್ಗಿ ತಾಲೂಕಿನ ಪ್ರವಾಹ ಬಾಧಿತ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ರೈತರು, ಪ್ರವಾಹ ಸಂತ್ರಸ್ತರು ತಮ್ಮ ಅಹವಾಲು ತೋಡಿಕೊಂಡರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಪ್ರವಾಹ ಉಂಟಾಗಿದ್ದು ಅಪಾರ ಹಾನಿ ಸಂಭವಿಸಿದೆ. ಈ ಬಗ್ಗೆ ಚರ್ಚೆ ನಡೆಸಲು ವಿಶೇಷ ಅಧಿವೇಶನ ಕರೆಯಬೇಕು ಎಂದು ಒತ್ತಾಯಿಸಿದರು. ರಾಜ್ಯದ ವಿತ್ತೀಯ ಕೊರತೆ ಮಿತಿಯನ್ನು ಶೇಕಡಾ 3ರಿಂದ 5ಕ್ಕೆ ಏರಿಕೆ ಮಾಡಿರುವುದು ಸರಿಯಲ್ಲ. ಇದರಿಂದ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಲಿದೆ ಎಂದು ಹೇಳಿದರು. 2020-21ನೇ ಆಯವ್ಯಯದಲ್ಲಿ ಒಟ್ಟು ಆಂತರಿಕ ಉತ್ಪನ್ನ 18 ಲಕ್ಷ ಕೋಟಿ ಎಂದು ಅಂದಾಜು ಮಾಡಲಾಗಿದೆ. ಆದರೆ ಕೊರೋನಾ ಹಾವಳಿ ಹಾಗೂ ಆರ್ಥಿಕ ಸಂಕಷ್ಟಗಳ ಕಾರಣದಿಂದ ಅದು 12 ಲಕ್ಷ ಕೋಟಿಗಿಂತಲೂ ಕೆಳಗಿಳಿಯಬಹುದು. ಆಗ ರಾಜ್ಯದ ಸಾಲದ ಸಾಮರ್ಥ್ಯ ಕೂಡ ಕಡಿಮೆಯಾಗಲಿದೆ ಎಂದು ಹೇಳಿದರು. ಇಂಧನ ಸುರಕ್ಷತೆ ದೇಶದ ಪ್ರಥಮ ಆದ್ಯತೆಯಾಗಿದ್ದು ಭಾರತದ ಇಂಧನ ಭವಿಷ್ಯ ಉಜ್ವಲವಾಗಿದೆ ಮತ್ತು ಸುರಕ್ಷಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೀತಿ ಆಯೋಗ ಮತ್ತು ಪೆಟ್ರೋಲಿಯಂ ಸಚಿವಾಲಯ ಆಯೋಜಿಸಿದ್ದ ಭಾರತ ಇಂಧನ ವೇದಿಕೆಯ 4ನೇ ಆವೃತ್ತಿಯಲ್ಲಿ ಅವರು, ಈ ಬಾರಿಯ ವಿಷಯ ಬದಲಾಗುತ್ತಿರುವ ಜಗತ್ತಿನಲ್ಲಿ ಭಾರತದ ಇಂಧನ ಭವಿಷ್ಯ ಎಂಬುದಾಗಿದೆ. ಭಾರತ ಸಂಪೂರ್ಣ ಶಕ್ತಿಭರಿತವಾಗಿದೆ ಎಂದರು. ಈ ವರ್ಷ ಇಂಧನ ವಲಯಕ್ಕೆ ಸವಾಲಿನ ವರ್ಷವಾಗಿದೆ. ಇಂಧನ ಬೇಡಿಕೆ ಬಹುತೇಕ 1/3 ಭಾಗದಷ್ಟು ಕುಸಿದಿದೆ. ದರದಲ್ಲಿ ಅಸ್ಥಿರತೆ ಇದೆ. ಹೂಡಿಕೆಯ ನಿರ್ಧಾರಗಳು ಪ್ರಭಾವ ಬೀರಿವೆ. ಈ ನಡುವೆ ಭಾರತ ಪ್ರಮುಖ ಇಂಧನ ಬಳಕೆದಾರ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು. ವಾಯುಯಾನದ ದೇಶೀಯ ಮಾರುಕಟ್ಟೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟಗಳ ಪೈಕಿ ಭಾರತ 3ನೇ ಅತಿದೊಡ್ಡ ರಾಷ್ಟವಾಗಿದೆ. ಭಾರತ ಇಂಧನ ಕೈಗೆಟುಕುವ ದರದಲ್ಲಿ ಲಭ್ಯವಾಗಬೇಕು ಮತ್ತು ವಿಶ್ವಾಸಾರ್ಹವಾಗಿರಬೇಕು ಎಂಬುದರಲ್ಲಿ ವಿಶ್ವಾಸವಿಟ್ಟಿದೆ. ಹೀಗಾದಾಗ ಮಾತ್ರ ಸಾಮಾಜಿಕ ಆರ್ಥಿಕ ಪರಿವರ್ತನೆ ಆಗಲು ಸಾಧ್ಯ ಎಂದರು. ಇದು ಜನರನ್ನು ಸಬಲೀಕರಿಸುತ್ತದೆ ಮತ್ತು ಸುಗಮ ಬದುಕಿಗೆ ನಾಂದಿ ಹಾಡುತ್ತದೆ. ಭಾರತ 100% ವಿದ್ಯುದ್ದೀಕರಣ ಮಾಡಿದೆ. ಎಲ್ಪಿಜಿ ವ್ಯಾಪ್ತಿ ಹೆಚ್ಚಳವಾಗಿದೆ. ಈ ಬದಲಾವಣೆಗಳು ಗ್ರಾಮೀಣ ಭಾರತಕ್ಕೆ ತುಂಬಾ ನೆರವಾಗಿದೆ ಎಂದರು. ಭಾರತೀಯರ ಜೀವನ ಸುಧಾರಣೆಗೆ ಹೆಚ್ಚು ಇಂಧನದ ಅಗತ್ಯವಿದೆ. ಆದರೆ ನಾವು ಈ ನಿಟ್ಟಿನಲ್ಲಿ ಅತ್ಯಲ್ಪ ಇಂಗಾಲಾಮ್ಲ ಹೊರಸೂಸುವಿಕೆಯತ್ತ ಗಮನ ನೀಡಿದ್ದೇವೆ. ನಮ್ಮ ಇಂಧನ ವಲಯ ಪ್ರಗತಿ ಕೇಂದ್ರಿತ, ಕೈಗಾರಿಕಾ ಸ್ನೇಹಿ ಮತ್ತು ಪರಿಸರ ಸಂವೇದಿಯಾಗಿದೆ. ಹೀಗಾಗಿಯೇ ಭಾರತ ನವೀಕರಿಸಬಹುದಾದ ಇಂಧನಗಳ ಮೂಲವನ್ನು ಹೆಚ್ಚಿಸುವ ಸಕ್ರಿಯ ರಾಷ್ಟಗಳ ಪೈಕಿ ಪ್ರಮುಖವಾಗಿದೆ ಎಂದರು. Friends, we are moving forward with the vision of Atmanirbhar Bharat. A self-reliant India will also be a force multiplier for the global economy. Energy security is at the core of our efforts. You will be happy to know that our work is giving positive results.
During these challenging times, we have witnessed investment through the oil and gas value chain. We are seeing similar sign in other sectors too. Friends, we are driving... ಕಳೆದ 6 ವರ್ಷಗಳಲ್ಲಿ 36 ಕೋಟಿ ಎಲ್ಇಡಿ ಬಲ್ಬ್ ವಿತರಿಸಲಾಗಿದೆ. ಈ ಬಲ್ಬ್ಗಳ ಬೆಲೆ 10 ಪಟ್ಟು ಕಡಿಮೆಯಾಗಿದೆ. 1 ಕೋಟಿ 10 ಲಕ್ಷ ಸ್ಮಾರ್ಟ್ ಎಲ್ಇಡಿ ಬೀದಿ ದೀಪ ಅಳವಡಿಸಲಾಗಿದೆ. ಇದು ಅಂದಾಜು ವಾರ್ಷಿಕ 60 ಶತಕೋಟಿ ಯೂನಿಟ್ ವಿದ್ಯುತ್ ಉಳಿತಾಯ ಮಾಡುತ್ತಿವೆ. ಇದರಿಂದ ಹಸಿರು ಮನೆ ಅನಿಲ ಹೊರಸೂಸುವಿಕೆ ತಗ್ಗುತ್ತದೆ. ಜೊತೆಗೆ ವಾರ್ಷಿಕ 24,000 ಕೋಟಿ ರೂಪಾಯಿಗಳ ಉಳಿತಾಯ ಮಾಡಲಾಗಿದೆ ಎಂದರು. ಅಮೆರಿಕದ ಇಂಧನ ಕಾರ್ಯದರ್ಶಿ ಡಾನ್ ಬ್ರೌಲೆಟ್, ಸೌದಿ ಅರೇಬಿಯಾದ ಇಂಧನ ಸಚಿವ ಅಬ್ದುಲ್ ಅಜೀಜ್, ಐಎಚ್ಎಸ್ ಮರ್ಕಿಟ್ ಉಪಾಧ್ಯಕ್ಷರು ಡಾ ಡೇನಿಯಲ್ ಯರ್ಗೆನ್, ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಾಗತಿಕ ತೈಲ ಮತ್ತು ಅನಿಲ ವಲಯದಲ್ಲಿ ಭಾರತ ಅತ್ಯಂತ ಪ್ರಮುಖ ಪಾಲುದಾರನಾಗಿದ್ದು, ಕಚ್ಚಾ ತೈಲ ಬಳಕೆಯಲ್ಲಿ 3ನೇ ಅತಿದೊಡ್ಡ ಹಾಗೂ ಎಲ್ಎನ್ಜಿ ಆಮದಿನಲ್ಲಿ 4ನೇ ಅತಿದೊಡ್ಡ ರಾಷ್ಟವಾಗಿದೆ. ಭಾರತದ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಸಕಾರಾತ್ಮಕ ಗ್ರಾಹಕರಿಂದ ಸಕ್ರಿಯ ಮತ್ತು ಪಾಲುದಾರಿಕೆಗಾಗಿ ಜಾಗತಿಕ ತೈಲ ಮತ್ತು ಅನಿಲ ಮೌಲ್ಯ ಸರಣಿಯನ್ನು ವೃದ್ಧಿಸಲು ನೀತಿ ಆಯೋಗ 2016ರಲ್ಲಿ ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿಗಳೊಂದಿಗೆ ಜಾಗತಿಕ ಅನಿಲ ಮತ್ತು ತೈಲ ಕಂಪನಿಗಳ ಸಿಇಒಗಳ ದುಂಡು ಮೇಜಿನ ಸಭೆಯನ್ನು ಆಯೋಜಿಸುತ್ತಿದೆ. To decarbonize mobility, moving into the emerging fuels including hydrogen, digital innovation across all the energy systems. There will be continuity of these robust energy policies that have been in place over the last 6 years. Friends, India Energy Forum SERA Week is serving as an important platform between industry, government and society. I am confident that this conference will have fruitful deliberations for a better energy future. ಅಮೆರಿಕದ ರಕ್ಷಣಾ ಸಚಿವ ಮಾರ್ಕ್ ಎಸ್ಟರ್ ಮತ್ತು ವಿದೇಶಾಂಗ ಸಚಿವ ಮೈಕ್ ಪಾಂಪಿಯೋ ಅವರಿಂದು ದೆಹಲಿಗೆ ಆಗಮಿಸಿದ್ದು, ನಾಳೆ ಇವರಿಬ್ಬರು 3ನೇ ವಾರ್ಷಿಕ 2+2 ಸಚಿವರುಗಳ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಭಾರತದ ನೇತೃತ್ವ ವಹಿಸಲಿದ್ದಾರೆ. ಭಾರತ ಮತ್ತು ಅಮೆರಿಕ 2+2 ನಡುವಿನ 3ನೇ ವಾರ್ಷಿಕ ಮಾತುಕತೆಯು ಎರಡೂ ದೇಶಗಳ ನಡುವಿನ ಸಮಗ್ರ ಜಾಗತಿಕ ವ್ಯೂಹಾತ್ಮಕ ಸಹಯೋಗವನ್ನು ಮುಂದುವರಿಸುವ ಮತ್ತು ಭಾರತ ಪೆಸಿಫಿಕ್ ವಲಯದಲ್ಲಿ ಮತ್ತು ವಿಶ್ವದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗಾಗಿ ಸಹಕಾರ ವರ್ಧನೆ ಕುರಿತಂತೆ ಗಮನ ಹರಿಸಲಿವೆ. ಪಾಂಪಿಯೋ ಮತ್ತು ಎಸ್ಪರ್ ಅವರು ನಾಳೆ ಸಚಿವರುಗಳ ಮಟ್ಟದ ಸಭೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಈ ನಾಯಕರು ನಾಳೆ ದೆಹಲಿಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಈ ಮಧ್ಯೆ ದೆಹಲಿಗೆ ಇಂದು ಆಗಮಿಸಿದ ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕ್ ಎಸ್ಪರ್ ರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಬ್ಲಾಕ್ನಲ್ಲಿ ಸ್ವಾಗತಿಸಿದರು. ನಂತರ ಅವರು ಭಾರತೀಯ ರಕ್ಷಣಾ ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ನಡೆದ ದ್ವಿಪಕ್ಷೀಯ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್, ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ನರಾವಣೆ, ಭಾರತೀಯ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಆರ್ಕೆಎಸ್ ಭದೌರಿಯಾ, ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕರಮ್ ವೀರ್ ಸಿಂಗ್ ಪಾಲ್ಗೊಂಡಿದ್ದರು. ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಭಾರತದ ರಾಷ್ಟಧ್ವಜದ ವಿರುದ್ಧ ನೀಡಿರುವ ಹೇಳಿಕೆಗಳನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಖಂಡಿಸಿದ್ದಾರೆ. ಟ್ವೀಟ್ನಲ್ಲಿ ತ್ರಿವರ್ಣ ಧ್ವಜಕ್ಕೆ ಮಾಡಲಾದ ಅಪಮಾನ ಖಂಡಿತ ಸ್ವೀಕಾರಾರ್ಹವಲ್ಲ ಎಂದು ಹೇಳಿರುವ ಅವರು, ತ್ರಿವರ್ಣ ಧ್ವಜವು ಭಾರತದ ಹೆಮ್ಮೆ ಮತ್ತು ರಾಷ್ಟದ ಗುರುತು ಎಂದು ಹೇಳಿದ್ದಾರೆ. ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಇತ್ತೀಚೆಗೆ ನೀಡಿದ್ದ ಹೇಳಿಕೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರ ಧ್ವಜ ಪುನಃ ಸ್ಥಾಪನೆಯ ಬಳಿಕವಷ್ಟೇ ತಾವು ಭಾರತದ ರಾಷ್ಟಧ್ವಜ ಹಾರಿಸುವುದಾಗಿ ಹೇಳಿದ್ದರು. ರಾಜ್ಯದಲ್ಲಿ ಇಂದು ಹೊಸದಾಗಿ 3,130 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,05,947ಕ್ಕೆ ಏರಿಕೆಯಾಗಿದೆ. ಇಂದು 8,715 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 7,19,558ಕ್ಕೆ ತಲುಪಿದೆ. ಇಂದು 42 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 10,947ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 75,423 ಸಕ್ರಿಯ ಪ್ರಕರಣಗಳಿವೆ. 942 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
65,892 ಮಂದಿಗೆ ಇಂದು ಪರೀಕ್ಷೆ ನಡೆಸಿದ್ದು ಇದುವರೆಗೂ 74,47,493 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 1,603 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,27,376ಕ್ಕೆ ಏರಿಕೆಯಾಗಿದೆ. ಇಂದು 4,031 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 2,74,397ಕ್ಕೆ ಏರಿಕೆಯಾಗಿದೆ. ಸದ್ಯ 49,224 ಸಕ್ರಿಯ ಪ್ರಕರಣಗಳು ಇವೆ. ಬೆಂಗಳೂರಿನಲ್ಲಿ 20 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 3,754 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಪೇಡಾನಗರಿ ಧಾರವಾಡದಲ್ಲಿ ಈ ಬಾರಿ ದಸರಾ ಉತ್ಸವವನ್ನು ಅತ್ಯಂತ ಸರಳ ಸಾಂಪ್ರದಾಯಿಕವಾಗಿ ಇಂದು ಆಚರಿಸಲಾಯಿತು. ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ಧಾರವಾಡ ದಸರಾ ಉತ್ಸವ ಸಮಿತಿಯಿಂದ ಜಂಬೂ ಸವಾರಿಗೆ ಚಾಲನೆ ನೀಡಲಾಯಿತು. ಬಂಡೆಮನನ್ನು ಹೊತ್ತ ಕೃತಕ ಆನೆ ಬಂಡೆಮಾದೇವಿ ದೇವಸ್ಥಾನದಿಂದ ಗಾಂಧಿನಗರದ ಈಶ್ವರ ದೇವಸ್ಥಾನದವರೆಗೆ ಸಾಗಿತು. ಈ ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ವಾದ್ಯ ಮೇಳದ ವಿವಿಧ ಕಲಾ ತಂಡಗಳ ಸದಸ್ಯರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕಾರಿನ ಮೇಲೆ ಕೂತ ಕೃತಕ ಆನೆ ಈ ಜಂಬೂ ಸವಾರಿಯ ಆಕರ್ಷಣೆಯಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆ ಮತ್ತು ಭೀಮಾ ನದಿ ಪ್ರವಾಹ ಬಾಧಿತ ಪ್ರದೇಶಗಳ ನಷ್ಟದ ಪ್ರಮಾಣವನ್ನು ಸಮೀಕ್ಷೆ ನಡೆಸಲು ಜಿಲ್ಲಾಡಳಿತ ಡ್ರೋನ್ ಕ್ಯಾಮೆರಾ ಬಳಸುತ್ತಿದೆ. ಪ್ರತಿ ಬಾರಿ ಅತಿವೃಷ್ಟಿ ಉಂಟಾದಾಗ ಕಂದಾಯ ಮತ್ತು ಕೃಷಿ ಇಲಾಖೆ ನಡೆಸುವ ಅಂದಾಜು ನಷ್ಟದ ವರದಿ ಆಧಾರದ ಮೇಲೆ ಪರಿಹಾರದ ಮೊತ್ತ ನಿಗದಿಪಡಿಸಲಾಗುತ್ತಿತ್ತು. ಈ ವೇಳೆ ಕೆಲ ರೈತರಿಗೆ ಅಲ್ಪ ಪರಿಹಾರ ಸಿಗುವ ಆರೋಪ ಕೇಳಿಬರುತ್ತಿತ್ತು. ಹೀಗಾಗಿ ಈ ಬಾರಿ ಡ್ರೋನ್ ಸಮೀಕ್ಷೆ ನಡೆಸಲಾಗುತ್ತಿದೆ. ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ರೈತರಿಗೆ ಯಾವುದೇ ರೀತಿ ಅನ್ಯಾಯವಾಗದಂತೆ ಪರಿಹಾರ ನೀಡುವುದರ ಜೊತೆಗೆ ಕೆಲ ರೈತರ ಜಮೀನುಗಳ ಸಮೀಕ್ಷೆ ಕೈತಪ್ಪಿ ಹೋಗಿದ್ದರೆ ಡ್ರೋನ್ನಿಂದ ಪತ್ತೆ ಹಚ್ಚಲಾಗುವುದು ಎಂದು ಮಾಹಿತಿ ನೀಡಿದರು. ಈ ಡ್ರೋನ್ ಕ್ಯಾಮ್ರಾದು ಒಂದು ಇಂಡಿಕೇಟಿವ್ ಮಾಹಿತಿ ನಮಗೆ ಕೊಡುತ್ತೆ. ಸೊ ಅಲ್ಲಿ ನೀರು ಬಂದಿದೆ ಅಂತ ಒಂದು ಎವಿಡೆನ್ಸ್ ಇರುತ್ತೆ. ಅವಾಗ ರೈತರಿಗೂ ಅದನ್ನು ಕ್ರಾಸ್ ಚೆಕ್ ಮಾಡಿ ಅವ್ರು ಹೇಳಿದ್ದು ಸರಿ ಇದ್ದರೆ ಅವ್ರಿಗೆ ಇಮಿಡಿಯೇಟ್ಲಿ ಅದರ ಬೇಸಿಸ್ ಮೇಲೆ ನಾವು ಅನುಕೂಲ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇದೇ ಬಾರಿ ನಮ್ಮ ಜಿಲ್ಲಾ ಪ್ರಗತಿಪರ ರೈತ ಯಾಸೀನ್ ಜವಳಿ ಡ್ರೋನ್ ಕ್ಯಾಮೆರಾ ಬಳಸಿ ಸಮೀಕ್ಷೆ ಮಾಡುವುದರಿಂದ ರೈತರಿಗೆ ಬಹಳಷ್ಟು ಅನುಕೂಲಕರವಾಗಿದೆ ಎಂದು ತಿಳಿಸಿದರು. ಆ ಡ್ರೋನ್ ಕ್ಯಾಮ್ರಾದಿಂದ ಚೆಕ್ ಮಾಡಿಸಿ ಆ ಡ್ರೋನ್ ಕ್ಯಾಮ್ರಾ ಮೂಲಕ ಅವ್ರವ್ರು ಏನು ಲಾಸ್ ಆಗಿತ್ತಲ್ಲ ಅವರಿಗೆ ತಲುಪ್ಲಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅನುಕೂಲ ಆಗ್ತೈತಿ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನಿಂದ ತರಕಾರಿ ಬೀಜ ಮತ್ತು ಸಸ್ಯಗಳ ಮಾರಾಟ ಮಳಿಗೆಯನ್ನು ಬೆಂಗಳೂರಿನಲ್ಲಿ ಇಂದು ಆರಂಭಿಸಲಾಯಿತು. ಹಣ್ಣು ಬೆಳೆಗಳ ವಿಭಾಗದ ಮಾಜಿ ಮುಖ್ಯಸ್ಥ ಜಿಎಸ್ ಪ್ರಕಾಶ್, ನಿವೃತ್ತ ಪ್ರಧಾನ ವಿಜ್ಞಾನಿ ಬಿ ಪ್ರಸನ್ನಕುಮಾರ್ ಅವರು ಮಳಿಗೆಗೆ ಚಾಲನೆ ನೀಡಿದರು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಎಂಆರ್ ದಿನೇಶ್, ಪ್ರಧಾನ ವಿಜ್ಞಾನಿ ಬಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ನಗರ ಪ್ರದೇಶದಲ್ಲಿ ಆರಂಭಿಸಿರುವ ಮೊದಲ ತರಕಾರಿ ಬೀಜಗಳ ಮಾರಾಟ ಮಳಿಗೆ ಇದಾಗಿದ್ದು, ಇದರಿಂದ ರೈತರಿಗೆ ಮಾತ್ರವಲ್ಲದೆ ಮನೆ ಮುಂದೆ ಸಸಿ ಬೆಳೆಸುವ, ತಾರಸಿ ತೋಟ ಮಾಡುವ ನಗರವಾಸಿಗಳಿಗೂ ಹೆಚ್ಚು ಅನುಕೂಲವಾಗಲಿದೆ ಹಾಗೂ ಕಡಿಮೆ ಬೆಲೆಗೆ ಸಸಿಗಳು ಲಭ್ಯ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದೇ ವೇಳೆ ಜಿಎಸ್ ಪ್ರಕಾಶ್ 20 ವರ್ಷಗಳ ಹಿಂದೆ ಈ ಸ್ಥಳವನ್ನು ಇದೀಗ ರೈತ ಪರವಾದ ಮಳಿಗೆ ತಲೆ ಎತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. Effort. I will not say that I contributed, but I will always remember Dr. Prasanna Kumar, Dr. K. Srinivas along with me, three of us. We made a clean number of trips to GKBK. ಐಐಎಚ್ಆರ್ ನಿರ್ದೇಶಕ ಎಂಆರ್ ದಿನೇಶ್, ಕೃಷಿಗೆ ಪೂರಕವಾಗಿರುವ ಈ ಮಳಿಗೆ ಎಲ್ಲ ಸದಸ್ಯರ ಪರಿಶ್ರಮ ಸಹಕಾರದಿಂದ ಆರಂಭಗೊಂಡಿದೆ ಎಂದು ತಿಳಿಸಿದರು.
is given as much as possible, so that people can get to know the produce, our institute, our produce, our visibility will definitely enhance. And this is the effort of all my colleagues, in fact, who have come up with the products. But for their hard work, I don't think we would have been able to set up a sales point, because you need to have a continuous supply of products for a sales point. ಬಿಹಾರ ವಿಧಾನಸಭೆ ಪ್ರಥಮ ಹಂತದ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆಬಿದ್ದಿದ್ದು, ವಿವಿಧ ರಾಜಕೀಯ ಪಕ್ಷದ ನಾಯಕರು ಕೊನೆಯ ದಿನವಾದ ಇಂದು ಮತದಾರರನ್ನು ಸೆಳೆಯಲು ಭರದ ಪ್ರಚಾರ ಕೈಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಜೆಪಿ ನಡ್ಡಾ ಔರಂಗಾಬಾದ್ನಲ್ಲಿ ಬಹಿರಂಗ ಸಭೆ ಉದ್ದೇಶಿಸಿ, ಎನ್ಡಿಎ ಅಧಿಕಾರಾವಧಿಯಲ್ಲಿ ದೇಶ ಪ್ರಗತಿ ಸಾಧಿಸುತ್ತಿದೆ, ಎಲ್ಲ ಗ್ರಾಮಗಳಿಗೆ ಆಪ್ಟಿಕಲ್ ಫೈಬರ್ ಕೇಬಲ್ ಮೂಲಕ ಇಂಟರ್ನೆಟ್ ಸೌಲಭ್ಯ ಎಂದರು. ಡಿಜಿಟಲ್ ಇಂಡಿಯಾ ಮೂಲಕ ಗ್ರಾಮೀಣ ಪ್ರದೇಶದಲ್ಲೂ ಜನರು ಆಧುನಿಕ ತಂತ್ರಜ್ಞಾನದ ಸೌಲಭ್ಯ ಪಡೆಯುತ್ತಿದ್ದಾರೆ. ನರೇಂದ್ರ ಮೋದಿ ಅವರು ಭಾರತೀಯ ರಾಜನೀತಿಗೆ ಬಂದ ಬಳಿಕ ಜಾತಿಯ ಹೆಸರಿನ ಬದಲು ಅಭಿವೃದ್ಧಿಯ ಹೆಸರಲ್ಲಿ ಚುನಾವಣೆ ನಡೆಯುತ್ತಿದೆ ಎಂದರು. ಪ್ರಥಮ ಹಂತದಲ್ಲಿ ನಾಡಿದ್ದು 16 ಜಿಲ್ಲೆಗಳ ವ್ಯಾಪ್ತಿಯ 71 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು, ಚುನಾವಣಾ ಆಯೋಗ ಮುಕ್ತ, ಸುಗಮ ಮತ್ತು ನ್ಯಾಯಸಮ್ಮತ ಮತದಾನಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಅವರಿಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ದ್ವಾರಕಾ ಸೆಕ್ಟರ್ನ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿದರು. ನಂತರ ಅವರು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಕಾರ್ಯಕ್ಷಮತೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ಹಲವು ಸುಧಾರಣೆಗಳನ್ನು ತಂದಿದ್ದು, ಪ್ರಾಧಿಕಾರವನ್ನು ದಕ್ಷತೆ ಆಧಾರಿತ, ಪಾರದರ್ಶಕ ಮತ್ತು ಫಲಿತಾಂಶ ಆಧಾರಿತವಾಗಿ ಪರಿವರ್ತಿಸಲು ಶ್ರಮಿಸುವಂತೆ ಕರೆ ನೀಡಿದರು. ಈ ನಿಟ್ಟಿನಲ್ಲಿ ಸಚಿವಾಲಯ ಎಲ್ಲ ಬೆಂಬಲ ನೀಡಲಿದೆ ಎಂದು ತಿಳಿಸಿದರು. इस प्रकार से जो बैठी हुई सिस्टम है इसको आप डिमोलिश करो, और एनएचआई के प्रति सरकार ने, अपने मिनिस्ट्री ने काफी रिफॉर्म स्वीकार किए हैं. कुछ न कुछ करके कुछ तो भी परफॉर्मेंस ओरिएंटेड एनएचआई को बनाने में आप जरूर निर्णय करिए. आपके लिए मिनिस्ट्री की तरफ से पूरा सपोर्ट है. आगे चलकर भी हमारे काम में सुधार करने में एक जिम्मेदारी है आप सबकी, और इस प्रकार का एनएचआई एक ट्रांसपेरेंट, टाइम बाउंड, रिजल्ट ओरिएंटेड होगा. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ, ಅಭಿಮನ್ಯು ನೇತೃತ್ವದ ಜಂಬೂ ಸವಾರಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುಷ್ಪಾರ್ಚನೆ, ಕೊರೋನಾ ಸೋಂಕಿನ ಸಂದೇಶ ಸಾರಿದ ಸ್ತಬ್ಧ ಚಿತ್ರ. ಉತ್ತಮ ಆಡಳಿತಕ್ಕೆ ಮೇಲ್ಮನೆ ಸದಸ್ಯರ ಕೊಡುಗೆ ಅಪಾರ, ವಿಧಾನಸಭೆ ಉಪಚುನಾವಣೆ ಸೇರಿ ಪರಿಷತ್ ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಗೆಲುವು, ಸಚಿವ ಪ್ರಹ್ಲಾದ್ ಜೋಶಿ. ಇಂಧನ ಸುರಕ್ಷತೆಗೆ ಪ್ರಥಮ ಆದ್ಯತೆ, ದೇಶದಲ್ಲಿ ಪರಿಸರ ಸ್ನೇಹಿ ಪೂರಕ ಯೋಜನೆಗಳು ಜಾರಿ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿಂದು 8,700ಕ್ಕೂ ಹೆಚ್ಚು ಮಂದಿ ಕೊರೋನಾ ಸೋಂಕಿನಿಂದ ಗುಣಮುಖ, 3,130 ಕೋವಿಡ್ ಪ್ರಕರಣ ದೃಢ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ. ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ. ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ? ಸೊ ಗರ್ಲ್ಸ್ ಏನ್ ಮಾಡ್ತಿದ್ದೀರಾ? ಬಿಲ್ ಮಾಡ್ತಿದ್ದಾರೆ. ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ